ಅವಳೊಬ್ಳು ತಂಗಿ ಇದ್ದಾಳೆ, ಚೀಕ್ರಿ ಎನ್ನುವುದಾಗಿ. ಆವಾಗಿಂದ ಓರೆಗಳಿಂದ ನೋಡ್ತಾ ಇದ್ದೆ, ಕಳ್ಳ ನೀ ದೊಡ್ಡ ಪೋಕ್ರಿ. ನಾನು 18 ವರ್ಷ ಎಲ್ಲ ಹಾಡು ಕೇಳಿದ್ದು. ಹೌದಾ? ಆವಾಗಿನ ಹಾಡು ಕೇಳಿದ್ದು, ಇವಾಗ ಹಾಡು ಕೇಳಿದ್ದು ಭಾರಿ ವಿಶೇಷ. ಹೌದಾ? ಆವಾಗಿನ ಹಾಡು ನೀವು ಕೇಳಿಲ್ಲಲ್ಲ? ಇಲ್ಲ. ಹೇಳ್ಕೊಳ್ಳಿ ಯಾಕೆ ಹುಟ್ಟಿ ಬಂದೆ ಆಶ್ಚರ್ಯವಾಗ್ತಾ ಇದೆ. ಎಲ್ಲವರ ಉತ್ಸವಕ್ಕಾಗಿ ಅದೆಷ್ಟೋ ಮಂದಿ ಜನಸಾಗರವೇ ಬಂದು ತುಂಬಿಕೊಂಡಿದೆ. ಹಾಗಂತ ಈ ಸಂದರ್ಭದಲ್ಲಿ ನೀವು ನನ್ನನ್ನೇ ಹುಡುಕಿಕೊಂಡು ಬಂದ ಹಾಗುಂಟು. ಬರುವಾಗ ನೀವು ಒಬ್ಬರೇ ಬರಲಿಲ್ಲ, ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನು ಕೂಡಿಕೊಂಡು ಇಲ್ಲಿವರೆಗಾಗಿ ಬಂದಿದ್ದೀರಂತ ಅಂದ್ರೆ ಇದು ಆಶ್ಚರ್ಯ ತಂದಿತ್ತು ನನಗೆ. ಮಗಳೇ, ಇವರು ಸಾಮಾನ್ಯದವರು ಅಂತ ಭಾವಿಸಬೇಡ. ಕಾಳಿಂಗರಾಯರು ಇಲ್ಲಿವರೆಗೆ ಬರುವ ಉದ್ದೇಶ ಅವರ ಮಗನ ಸೇವೆ ಮಾಡೋದಕ್ಕೆ ಒಂದು ಹೆಣ್ಣನ್ನ ಕಳುಹಿಸಿಕೊಡುವಂತ ಕೇಳಿಕೊಂಡರು. ಅವರ ಮಾತಿಗೆ ಹೋಗ್ಬಿಟ್ಟಂತ ನಾನು ಅವರಿಂದ ಹಣವನ್ನ ಪಡೆದು ನಿನ್ನನ್ನ ಮಾಡಿದವೈತೆ.
ನಾನಿದ್ದೇನೆ. ಹಾ. ಇವತ್ತು ಅವರ ಮನೆಗೆ ನಾನು ಹೋಗ್ಬೇಕಾ, ಹಾ. ಅವ್ರ ಮಗನ ಸೇವೆಯನ್ನು ನಾನು ಮಾಡ್ಬೇಕಾ, ಹಾ. ಹೊಸ ಸ್ಥಳ ಹೊಸ ಜನ, ಅವರ ಮನಸ್ಥಿತಿ ಏನೆನ್ನುವುದಾಗಿ ನನಗೆ ಒಂದು ಅರ್ಥವಾಗುವುದಿಲ್ಲ. ಹಾ. ಹಾಗಾಗಿ ನಾನು ಅಲ್ಲಿವರೆಗಾಗಿ ನಾನು ಹೋಗುವುದಿಲ್ಲ. ನಾನು ಇಲ್ಲಿಯೇ ಇರ್ತೇನೆ. ನನ್ನ ಕಳುವಿ ಕೊಡಬೇಡಿ. ಲಾವಣ್ಯ, ಎಂತ ಮಾತು ಅಂತ ಆಡ್ತಾ ಇದ್ದೀಯ. ಇಲ್ಲದೆ ಹೋದ್ರೆ ಎಲ್ಲೋ ಇರಬೇಕಾದ ನಿನ್ನನ್ನ ಎತ್ತಿ ತಂದವನ, ಉಳುವುದಕ್ಕೆ ತೊಡುವುದಕ್ಕೆ ತಿನ್ನುವುದಕ್ಕೆ ಕೊಟ್ಟು ಇಷ್ಟು ಎತ್ತರಕ್ಕೆ ಬೆಳೆಸಿದವನ. ಇಂದು ನನ್ನ ಮಾತನ್ನ ಮೀರುವುದಕ್ಕೆ ಮುಂದಾಗ್ತಾ ಇದ್ದೀಯ. ಅವರಿಗೆ ಮಾತನ್ನ ಕೊಟ್ಟಿದ್ದೇನೆ, ಅವರಿಂದ ಹಣವನ್ನ ಪಡೆದಿದ್ದೇನೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾದದ್ದು ಕರ್ತವ್ಯವೂ ಹೌದು. ಹೋಗು. ನಾನು ಹೋಗುದಿಲ್ಲ. ಹೋಗು. ನಾನು ಹೋಗುದಿಲ್ಲ. ಲಾವಣ್ಯ, ಹಣ ಕೊಟ್ಟಿದ್ದೇವೆ, ಬರಬೇಕು, ಬರತಕ್ಕದ್ದು. ಬರುವಾಗ ಹೀಗೆಲ್ಲ ಬರುವುದು ಸರಿಯಲ್ಲ. ನೀನು ಬರುವುದು ಯಾರ ಮನೆಗೆ? ಮಾಣಿಕ್ಯಪುರದ ಸರಪಂಚನಂತಹ ಈ ಕಾಳಿಂಗನ ಮನೆಗೆ. ನನ್ನ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮನೆತನದ ಹೆಣ್ಣು ಬರಬೇಕು. ಯಾವ ಯಾವ ಆಭರಣಗಳು ಬೇಕು ಅದನ್ನೆಲ್ಲ ಧರಿಸಿಕೊಂಡೇ ಬರಬೇಕು. ನಾಳೆ ಇದನ್ನೆಲ್ಲ ಅವಳಿಗೆ ಕೊಟ್ಟು ಅವಳನ್ನು ಜಾಗ್ರತೆ ಕರ್ಕೊಡುವ ವ್ಯವಸ್ಥೆ ಮಾಡ್ತೇವೆ. ಗೊತ್ತಾಯ್ತಲ್ಲ, ಯಜಮಾನ್ ಹೇಳಿದ್ದ ನೋಡಿ, ಒಳ್ಳೊಳ್ಳೆ ಅವಕಾಶ ಕೂಡ ಯಾರು ಇಲ್ದಿರೋ ಇವತ್ತು ಹೇಳ್ದಾಗ ಬರ್ಬೇಕು. ಮತ್ತೆ ಹೆಚ್ಚಿಗೆ ಕೊಡ್ತಂತ ಬೇರೆ ಕಡೆ ಹೋದ್ರೆ ಮತ್ತೆ ನಮ್ಗೆ ವಿಷಯ ಗೊತ್ತಿಲ್ಲ. ಈ ಕಥಕಳಿ ಎಲ್ಲ ತೆಗೆದು ರಾಜ್ಕುಮಾರ್ ಹೇಳ್ಬರ್ಬೇಕು. ಹಿಡ್ಕೊ ತಲೆ ಎತ್ತ. ನನ್ನ ವಿಷಯ ಗೊತ್ತಿಲ್ಲ. पंजर पक्षी नामैया पंजर बिडिसलु बावड़ैया पंजर पक्षी नामैया पंजर बिडिसलु बावड़ैया से नाशवादु किया नाशवादु